ಒಂದು ವಿವೇಕಾನಂದರ ಒಂದು ಮಾತಿದೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿ ಇರಬೇಕನ್ನೋದು. ಬಹುಶಃ ಅತಂತ್ರ ಸ್ಥಿತಿಯಲ್ಲಿದ್ದಂತಹ ಬೀದಿ ಬದಿ ವ್ಯಾಪಾರಸ್ಥರನ್ನು ಆಗಲೇ ಸುನೀಲ್ ಕುಮಾರ್ ಬಜಾಲ್ರವರು ಇರ್ಬೋದು, BK ಇಮ್ತಿಯಾಜ್ ಇರ್ಬೋದು, ಬಹಳ ಸ್ಪಷ್ಟವಾಗಿ ಈ ಒಂದು ಹೋರಾಟ ಚಳವಳಿ ಯಾವ ರೀತಿ ಪ್ರಾರಂಭ ಆಯಿತು, ಯಾವ ಹಂತದಲ್ಲಿದೆ ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಮತ್ತು ಈ ಸಹಕಾರ ಸಂಘ ಸ್ಥಾಪನೆಯ ಹಿನ್ನೆಲೆ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಅಂತಹ ಒಂದು ಸಾಧಿಸುವ ಛಲ ಇದ್ದದ್ರಿಂದಾಗಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿಗಾಗಿ ಇಂತಹ ಒಂದು ಸಹಕಾರ ಸಂಘ ಪ್ರಾರಂಭ ಆಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಆತ್ಮೀಯರಾದಂತಹ ಇಮ್ತಿಯಾಜ್ ಅವರು ಹೇಳಿದರು, ನಮ್ಮನ್ನು ಅಥವಾ ವ್ಯಾಪಾರಸ್ಥರಿರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಅಥವಾ ಕಾರ್ಮಿಕ ವರ್ಗ ಇರ್ಬೋದು, ಇವತ್ತು ಅವ್ರನ್ನ ರಕ್ತ ಹೀರ್ತಾ ಇರೋರು ಅಂತ ಹೇಳಿದರೆ ಅದು ಬಡ್ಡಿ ವ್ಯವಹಾರ ಮಾಡುವವರು. ನಮಗೆ ಅನಿವಾರ್ಯವಾಗಿ ಅದಕ್ಕೆ ನಾವು ಹೋಗಬೇಕಾಗತ್ತೆ. ಯಾಕಂತೇಳಿದರೆ ಇವತ್ತು ನ್ಯಾಷನಲ್ ಬ್ಯಾಂಕ್ಗಳು ಅಥವಾ ಇತರ ಯಾವುದೇ ಒಂದು ಹಣಕಾಸು ಸಂಸ್ಥೆಗಳು ನಮ್ಮ ಸಾಮಾನ್ಯ ಜನರಿಗೆ ಸಾಲ ಕೊಡುವಂತಹ ಸಂದರ್ಭದಲ್ಲಿ ಅವು ನಮ್ಮ ಆರ್ಥಿಕ ಮೂಲವನ್ನು ಹೇಳ್ತದೆ, ಆರ್ಥಿಕ ಮೂಲ ಕೇಳ್ತದೆ. ಆರ್ಥಿಕ ಮೂಲ ನಾವು ಬಾಯಲ್ಲಿ ಹೇಳಿದರೆ ಅದಕ್ಕೆ ಏನು ಪ್ರೂಫ್ ಇರುವುದಿಲ್ಲ, ಅದಕ್ಕೆ ದಾಖಲೆಗಳನ್ನು ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಒಂದು ಕೋಆಪರೇಟಿವ್ ಸೊಸೈಟಿ ಪ್ರಾರಂಭ ಇವತ್ತು ಏನು ಬೆಳಿಗ್ಗೆ ಅಲ್ಲಿ ಕಚೇರಿ ಉದ್ಘಾಟನೆ ಆಗಿದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಇಷ್ಟೇ, ಸುರಕ್ಷತೆಯ ಅಭಾವ ಕಾಡುತ್ತಿದ್ದಂತಹ ನಿತ್ಯ ಕಾಯಕರನ್ನು ನಮ್ಮ ಹೋರಾಟದ ಸಂಗತಿಗಳು ಸಂಘಟನೆಯ ಮೂಲಕ ಜಿಲ್ಲೆಯಲ್ಲಿ ಒಗ್ಗೂಡಿಸಿ ಆ ನಿತ್ಯ ಕಾಯಕರ ಫಲಶ್ರುತಿಗಾಗಿ ಕಟ್ಟಿದ ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರ ಸಂಘ ಇದರ ನೂತನ ಕಚೇರಿ ಇವತ್ತು ಬೆಳಿಗ್ಗೆ ಉದ್ಘಾಟನೆ ಆಯಿತು. ಈಗ ಈ ಒಂದು ವೇದಿಕೆ ಪುರಭವನದ ಕುತ್ಮುಲ್ ರಂಗರಾವ್ ಈ ವೇದಿಕೆಯಲ್ಲಿ ನಮ್ಮ ಮಂಗಳೂರು ಮಹಾನಗರದ ಮಹಾಪೌರರಾಗಿರ್ತಕ್ಕಂಥ ಮೇಯರ್ ಅವರ ಉಪಸ್ಥಿತಿ ಮತ್ತು ನಮ್ಮ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಒಂದು ಸೂಕ್ತವಾದ ವ್ಯಕ್ತಿ, ಬಹಳ ಅರ್ಹವಾದ ವ್ಯಕ್ತಿ, ತಾನು ಕೂಡ ಸಾಮಾನ್ಯರಾಗಿ ಬೀದಿ ಬುಟ್ಟಿಯಲ್ಲಿ ಕಿತ್ತಳೆ ಹಣ್ಣನ್ನು ಮಾರುತ್ತಾ ಇವತ್ತು ಏನು ಅಕ್ಷರದ ಕಿಚ್ಚನ್ನು ದೇಶದೆಲ್ಲೆಡೆ ಹಬ್ಬಿಸಿದಂತಹ ಈ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿ ವಿಜೇತ ಪದ್ಮಶ್ರೀ ಹಾಜಬ್ಬನವರ ಉಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಇದೊಂದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ನೋವುಂಡವರಿಗೆ ಮಾತ್ರ ಆ ನೋವು ಏನು ಅನ್ನೋದು ಅರ್ಥವಾಗ್ತದೆ. ಅದೇ ರೀತಿ ಬೀದಿ ವ್ಯಾಪಾರಸ್ಥರ ಪರವಾಗಿ ನಿರಂತರ ಹೋರಾಟಗಳನ್ನು ಸಂಘಟಿಸಿದಂತಹ ನಮ್ಮ ಸುನೀಲ್ ಕುಮಾರ್ ಬಜಾಲ್ ಇರ್ಬೋದು, ಇಮ್ತಿಯಾಜ್ ಇರ್ಬೋದು, ಅಥವಾ ಹಲವಾರು ಪ್ರಮುಖ ಮುಖಂಡರುಗಳಿದ್ದಾರೆ. ಈ ಎಲ್ಲ ಸ್ನೇಹಿತರು ಬೀದಿ ಬದಿಯ ವ್ಯಾಪಾರಸ್ಥರ ನೋವುಗಳು ಅವರಿಗೆ ಗೊತ್ತು. ಆ ಕಾರಣಕ್ಕಾಗಿ ಇವತ್ತು ಅವರ ಆರ್ಥಿಕ ನೋವನ್ನು ನಿವಾರಿಸಲು ಈ ಸಹಕಾರ ಸಂಘ ಅಥವಾ ಸೊಸೈಟಿ ಸ್ಥಾಪನೆಯಾಗಿದೆ. ಇದು ಬೀದಿ ಬದಿ ವ್ಯಾಪಾರಸ್ಥರ ಹಿತರಕ್ಷಣೆಗಾಗಿ ಇರುವಂತಹ ಸಂಘಟನೆ ಅಥವಾ ಸಹಕಾರ ಸಂಘ ಅಥವಾ ಬ್ಯಾಂಕ್ ಅಂತ ಹೇಳಬಹುದು. ಈ ಬ್ಯಾಂಕ್ ಇದರ ಮಹಾಪೋಷಕರು ಬೀದಿ ಬದಿ ವ್ಯಾಪಾರಸ್ಥರಾಗಿರುವುದರಿಂದ ನೀವೆಲ್ಲ ಇದನ್ನು ಬೆಳೆಸಿ ಮುನ್ನಡೆಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಹೆಗಲ ಮೇಲೆ ಇದೆ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಕೋಆಪರೇಟಿವ್ ಸೊಸೈಟೀಸ್ ಜನಸಾಮಾನ್ಯರಿಗೆ ಅಥವಾ ಏನು ನಮ್ಮ ವ್ಯಾಪಾರಸ್ಥರಿಗೆ ಹತ್ತಿರವಾಗಿರುವಂತಹ ಸೊಸೈಟಿ ಅಂತ ಹತ್ತಿರವಾಗಿರುವಂಥ ಒಂದು ಹಣಕಾಸು ಸಂಸ್ಥೆ. ಹಾಗಿರುವಾಗ ಆವಾಗಲೇ ನಮ್ಮ ಮಾಧವ್ ಸರ್ ಅವರು ಹೇಳಿದರು, ಅವರು ಬ್ಯಾಂಕಿಂಗ್ ಸೆಕ್ಟರಲ್ಲೇ ಕೆಲಸ ಮಾಡ್ತಾ ಇರುವವರು. ಕೋಆಪರೇಟಿವ್ ಸೊಸೈಟಿ ಯಶಸ್ವಿ ಆಗಬೇಕಾದ್ರೆ ಅದರ ಸದಸ್ಯರು ನಮ್ಮ ಪಾಲು ಬಹುದೊಡ್ಡದಿರ್ತದೆ. ಯಾಕಂದರೆ ನಾವೇ ಅದರ ಮಹಾ ಪೋಷಕರಾಗಿರ್ತೇವೆ. ನಾವು ಸೊಸೈಟಿಯಲ್ಲಿ ಬಹಳ ಸುಲಭವಾಗಿ ನಮ್ಮ ಸದಸ್ಯರು ನಮ್ಮ ಪರಿಚಿತರು ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಸಾಲ ಕೊಟ್ಟರೆ ಆ ಕೊಟ್ಟ ಸಾಲವನ್ನು ಹಿಂತಿರುಗಿಸದಿದ್ದರೆ, ಮರುಪಾವತಿಸದಿದ್ದರೆ ಅದು ಮಹತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸೊಸೈಟಿ ಏನು ಕೋಆಪರೇಟಿವ್ ಸೊಸೈಟಿ ಅನ್ನೋದು ಕನ್ನಡದಲ್ಲಿ ಬರುವಾಗ ಸಹಕಾರ ಸಂಘ ಅಂದರೆ ನಮ್ಮ ಸಹಕಾರ ಕೂಡ, ಸಾಲ ತೆಗೆದವನದು ಸಾಲ ಕೊಟ್ಟವರದ್ದು ಆ ಒಂದು ಸಂಘದ ಸಹಕಾರ ನಿರಂತರವಾಗಿ ಇರಬೇಕಾಗ್ತದೆ. ಹಾಗಿರುವಾಗ ಆ ಸಹಕಾರವನ್ನು
ಬೀದಿ ಬದಿ ವ್ಯಾಪಾರಸ್ಥರು ನಿರಂತರವಾಗಿ ಕೊಡ್ತಾ ಬಂದರೆ ಇದೊಂದು ದೊಡ್ಡ ಬ್ಯಾಂಕಿಂಗ್ ಸೆಕ್ಟರ್ ಆಗಿ ಬೆಳೆಯಬಹುದು ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಈ ಒಂದು ಸೊಸೈಟಿ ಪ್ರಾರಂಭ ಮಾಡಬೇಕಾದ್ರೆ ಆವಾಗಲೇ ಇಮ್ತಿಯಾಜ್ ಅವರು ಹೇಳಿದರು, ನಾಸಿಕ್ ಭವನದಲ್ಲಿ ನಾವು ಒಂದು ಸಭೆ ಸೇರಿದ್ದೆವು, ನಾನು ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ಮತ್ತು ಈ ಸೊಸೈಟಿ ಪ್ರಾರಂಭಿಸಬೇಕಾದ್ರೆ ನಾನು ಅಷ್ಟೇ ಒಂದು ಪರಿವರ್ತನಾ ಗ್ರಾಮೀಣ ಕೋಆಪರೇಟಿವ್ ಸೊಸೈಟಿ ಅನ್ನೋದನ್ನು ನಾನು ಬಜ್ಪೆಯಲ್ಲಿ 2 ವರ್ಷ 4 ತಿಂಗಳ ಹಿಂದೆ ಪ್ರಾರಂಭಿಸಿದೆ. ಪ್ರಾರಂಭ ಆಗುವಾಗ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನನಗೆ ಸಹಕಾರ ಸಿಕ್ಕಿತು. ಆದರೆ ಇವತ್ತು ನಾವು ಅದರಲ್ಲಿ 30 ಕೋಟಿಗೂ ಅಧಿಕ ವ್ಯವಹಾರವನ್ನು ಒಂದು 2.5 ವರ್ಷದಲ್ಲಿ ನಾವು ದಾಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಇಮ್ತಿಯಾಜರವರು ಮತ್ತು ಪ್ರವೀಣ್ ಸರ್ ಅವರು ನನ್ನ ಜೊತೆ, ನಮ್ಮ ಜಗದೀಶ್ ಸರ್ ಅವರೆಲ್ಲ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಈ ಒಂದು ಸೊಸೈಟಿ ಪ್ರಾರಂಭಿಸುವ ಬಗ್ಗೆ ಬಹಳ ನಮ್ಮಿಂದ ಏನು ಸಹಕಾರ ಬೇಕಿದೆ ಅದನ್ನು ನಾವು ಅವರಿಗೆ ಸಂಪೂರ್ಣ ಕೊಟ್ಟಿದ್ದೇವೆ. ಇವತ್ತು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದ ಖುಷಿಯಲ್ಲಿ ನಮ್ಮ ಸಿಬ್ಬಂದಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಕೂಡ ಅಷ್ಟೇ ಈ ಸೊಸೈಟಿಗೆ ಯಾವ ರೀತಿಯ ಆಡಳಿತಾತ್ಮಕ ಇರ್ಬೋದು ಅಥವಾ ಇತವರ ಯಾವುದೇ ಇರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ನಾವು ನಿರಂತರವಾಗಿ ನೀಡಲಿಕ್ಕೆ ಬಯಸ್ತೇವೆ, ಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ಸಭೆಗೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.